ನಿಮ್ಮವ್ವ ಬಂದ್ಬಿಡ್ತಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಹಠ ಮಾಡಬಾರ್ದು, ಸುಮ್ಕಿರ್ತಾಯಿ. ಅಳಬಾರ್ದು ಚಿನ್ನಿ, ನೀನು ಯಾಡ ಮರಿ ಅಲ್ವಾ, ಅಳಬಾರ್ದು ಕಣವಾ. ಇದು ಯಾಕ ಈ ಮಗ ಅಳುನೇ ನಿಲ್ಲಿಸ್ತಿಲ್ವಲ್ಲ. ಅಯ್ಯೋ ದ್ಯಾವ್ರೆ, ಇವ್ರಂತೂ ಓದೋರು ಏಟತ್ತು ಹೋದ್ರು, ಗಂಡನ ಮನೆ ನೋಡ್ಕೊಂಡು ಬರಕ್ಕೆ ಹೋದವ್ರು ಈಟ ತನಕ ಆಗ್ಬೇಕೆ ಬರೋಕ್ಕೆ. ಬಿರ್ಬಿರ್ದೆ ಬರಬಾರ್ದ, ಮಗಿನ ಬಿಟ್ಟೋಗಿದ್ದೀವಿ ಅನ್ನೋ ಜ್ಞಾನ ಇಲ್ಲ ಇವ್ಗೆ. ಏನಪ್ಪ ನಾನು ಹೆಂಗಪ್ಪ ಸಮಾಧಾನ ಮಾಡಲಿ? ಏ ಬಿಂದು, ಬಿಂದು ಬಾರವ ಇಲ್ಲಿ, ಮಗ ಅಳ್ತಾವಳು ಒಂದೇ ಸುಮ್ಮನೆ ನೋಡ್ಬಾರವ. ಹಾ ಬಂದೆ ಅಜ್ಜಿ. ಚಿನ್ನಿ ಯಾಕೆ ಮಾಡೋದು? ಬಂದೆ ತಡಿ. ಯಾಕೆ ಪುಟ್ಟ ಬಾಯಿಲಿ, ಯಾಕೆ ಅಳೋದು? ನಾನಿಲ್ಲೇ ಇಲ್ವಾ? ಬಾಯಿಲಿ. ನನ್ನ ಚಿನ್ನಿ ಅಲ್ವಾ ನೀನು? ಅಳ್ಬಾರ್ದಮ್ಮ. ಮಮ್ಮಿ ಪಪ್ಪ ಫೋನ್ ಮಾಡಿದ್ರು, ಇನ್ನೇನು ಬರ್ತಾ ಇದ್ದಾರಂತೆ. ಏಯ್ ಎಷ್ಟು ಅಳೋದು, ಸುಮ್ಕಿರಾಮಿ. ಓ ನಾನು ನೋಡ್ತಾ ಇದ್ದೀನಿ. ಏ ಸಮಾಧಾನ ಆದ್ರೂ ಅಳ್ತಾನೆ ಇದ್ಯಾ? ಎಲ್ಲಾಗೋರೆ ಬತ್ತರ್ಕಂಡ್ ತಕ, ಸುಮ್ಕಿರ. ಅಜ್ಜಿ ಯಾಕಜ್ಜಿ ಮೊದ್ಲೇ ಅಳ್ತಿದ್ದಾಳೆ, ನೀವು ಬೇರೆ ಬೈತಾನೆ ಇದ್ದೀರಲ್ಲ, ಸುಮ್ನೀರಿ ಅಜ್ಜಿ. ಮತ್ತಿನ್ನೇನ್ಲ ಮಾಡಿ, ಆವಾಗಿಂದ ನೋಡ್ತಾನೆ ಇದ್ದೀನಿ. ಸುಮ್ನೀರು ಸುಮ್ನೀರು ಅಂದ್ರೆ ಹಠ ಮಾಡ್ತಾನೆ ಅವಳೆ. ಹೊಸಿನಾರು ಸುಮ್ನೀರ್ಬಾರ್ದ ಈ ಮಗ. ಒಂದೇ ಸಮ ಹತ್ತು 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 ನಂಗೆ ತಲೆನೋವು ಬರ್ಸ್ಬಿಡ್ತು. ಒಳ್ಳೆ ಮಗ ಅಂತ. ಅಜ್ಜಿ ಮಕ್ಕಳು ಅಂದರೆ ಹಾಗೆ ಅಲ್ವಾ ಅಜ್ಜಿ, ಅಳ್ತವೆ ಹಠ ಮಾಡ್ತವೆ, ಅದಕ್ಕೆ ಬೈದ್ರೆ ಆಗುತ್ತಾ? ಮೊದಲನೇ ಸರಿ ಅವ್ರ ಅಮ್ಮ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಅವಳಿಗೆ ರೂಢಿ ಬೇರೆ ಇಲ್ಲ. ಸುಮ್ನೀರಿ, ಸರೋಗ್ತಾಳೆ. ಅಳ್ಬಾರ್ದು ಪುಟ್ಟ, ಅಳ್ಬೇಡ. ಮಮ್ಮಿ ಇನ್ನೇನು ಬಂದ್ಬಿಡ್ತಾಳೆ. ಮತ್ತೆ ನಿನಗೆ ನಾನೀಗ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಡಿಸ್ತೀನಿ ಆಯ್ತಾ? ಅಳ್ಬೇಡ ಚಿನ್ನಿ. ಸರಿ ಆಯಿತು. ಈಗ ನಾವು ಹೋಗಿ ತರಬೇಕಾದ್ರೆ ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೆ ಈಗ ಅಮ್ಮು ಚಿಕ್ಕಿ ಇದ್ದಾಳಲ್ಲ, ಅವಳು ಕಾಲೇಜಿಂದ ಬರ್ತಾ ಇರ್ತಾಳೆ. ಅವಳಿಗೆ ಹೇಳಿದ್ರೆ ಬರಬೇಕಾದ್ರೆ ತಗೊಂಡು ಬಂದ್ಬಿಡ್ತಾಳೆ ಆಯ್ತಾ? ಸರಿ ಆಯಿತು. ನೀನು ಅಮ್ಮು ಚಿಕ್ಕಿಗೆ ಫೋನ್ ಮಾಡು, ಚಿಕ್ಕಿ ತಗೊಬಟ್ಟಿದ್ದೆ ಚಾಕೆಟ್, ನಂಗೆ ಗೊಂಬೆ ಚಾಕೆಟ್ ಅಂತ ಹೇಳು ಆಯ್ತಾ? ಹ್ಞೂ ಸರಿ ಆಯಿತು, ಈಗಲೇ ಫೋನ್ ಮಾಡ್ತೀನಿ, ನೀನು ಅಳಬಾರ್ದು. ಓಹೋ ಪರವಾಗಿಲ್ಲ, ಏನು ನಮ್ಮ ಪುಟ್ಟಿ ತುಂಬ ಖುಷಿ ಆಗೈತಲ್ಲ. ಓ ಬಂದ್ರೆ ಎಲ್ಲ ಬರಪ್ಪ. ಹ್ಞೂ ಅತ್ತೆ ಬಂದ್ವಿ, ನಮ್ಗಂತೂ ಸಾಕಾಗೋಯ್ತು. ಹೌದೇನು ಮಗ? ಕುತ್ಕೋ ಕುತ್ಕೋ ಕುತ್ಕೋ, ಸುಧಾರಿಸ್ಕೊಳ್ರಿ. ಪುಟ್ಟಿ ಏನು ಚಿಕ್ಕಿ ಜೊತೆ ಇದ್ಯಮ್ಮ? ಅಯ್ಯಯ್ಯಪ್ಪ, ನಿನ್ನ ಮಗಳನ್ನ ಸುಧಾರಿಸೋದಕ್ಕೆ ಸಾಕಾಯ್ತು ಕಣವ. ಯಾಕಜ್ಜಿ ತುಂಬ ಹಠ ಮಾಡ್ತಿದ್ಲಾ? ಅಯ್ಯೋ ಒಂದೇ ಸಮ ಅಳ್ತಾ ಇದ್ಲು ಕಣೆ. ಯಾಕೆ ಚಿನ್ನಿ ಅಳ್ತಾ ಇದ್ದಿದ್ದು? ನಾನೇನು ಹೇಳಿದ್ದು? ಅಳ್ಬೇಡ, ಚಿಕ್ಕಿ ಜೊತೆ ಇರು ಅಂತ ಹೇಳಿರ್ಲಿಲ್ವಾ? ಸರಿ, ಗುಡ್ ಗರ್ಲ್. ಮತ್ತೆ ಶ್ರೀಕಂಠ ಏನಾಯ್ತು, ಹೋಗಿದ್ದ ಕೆಲಸ? ಊರಮ್ಮ ಮಾತುಕತೆ ಎಲ್ಲ ಆಯಿತು, ಅವ್ರಿಗೂ ನಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ನಮಗೂ ಎಲ್ಲ ಮನೆಯೆಲ್ಲ ನೋಡಿದ್ವಲ್ಲ, ಅನುಕೂಲಸ್ತ್ರೆ ಕಣಮ್ಮ, ಚೆನ್ನಾಗವ್ರಿ ಮನೆ ಕಡೆ ಎಲ್ಲ. ಹೌದೇನ್ಲ, ಮನೆಯೆಲ್ಲ ಚೆನ್ನಾಗದ? ಮುಖಾಣತ್ತೆ ಮನೆಯೆಲ್ಲ ದೊಡ್ಡದಾಗೈತೆ. ಹೌದೇ, ಪರವಾಗಿಲ್ಲ ಬಿಡು ಹಂಗಾರೆ. ಇನ್ನೇನು ಮತ್ತೆ ಮಾತುಕತೆಯಲ್ಲಿ ಏನೇನು ಮಾತಾಡಿದ್ರಿ? ಏನು ಕೊಡಂಗಾಯ್ತು? ಹೆಂಗೆ ಮಾಡ್ಕೊಡೋದು ಮದುವೆ ಎಲ್ಲ ಏನು ಮಾತಾಡಿದ್ರಿ? ಅಯ್ಯೋ ಕೊನೆಗೆ ಮಾತುಕತೆ ಎಲ್ಲ ಮಾಡಿಕೊಂಡೇ ಬಂದ್ಬಿಟ್ರು ಅವರು. ಅದು ಅಮ್ಮ, ನಾವು ಹುಡುಗಿಗೆ ಹುಡುಗಂಗೆ ಒಡವೆ ಬಟ್ಟೆ ಎಲ್ಲ ಕೊಟ್ಟು 3 ಲಕ್ಷ ಅವ್ರ ಕೈ ಕೊಟ್ಟರೆ ಅವ್ರು ಇಷ್ಟ ಬಂದಂಗೆ ಅವರು ಮದುವೆ ಮಾಡ್ಕೊಳ್ಳಿ ಅಂತ ಮಾತಾಡ್ಕೊಂಡು ಬಂದ್ವಿ. ಏನು 3 ಲಕ್ಷನಾ? ಇದ್ಯಾಕ್ಲ
ಅಲ್ಕಂಡ್ಲ ನಾವೇ ಮದುವೆ ಮಾಡ್ಕೊಟ್ಟಿದ್ರು ಆಯ್ತಿತ್ತು. ಇದ್ಯಾಕೆ ನೀನು ಹಂಗೆ ಒಪ್ಕೊ ಬಂದಿದ್ಯಾ? ಯಾಕೆ ಸಾವಿತ್ರಿ? ನಮ್ಮ ಸಿಂಧುಗ್ ಮಾಡ್ದಂಗೆ ಮಾಡ್ಬೋದಾಗಿತ್ತಲ್ಲ. ಹ್ಞೂ ಕಣತ್ತೆ, ನಾವು ಮೊದಲು ಹಂಗೆ ಹೇಳಿದ್ವಿ, ನಮ್ಮ ದೊಡ್ಡ ಮಗಳಿಗೆ ಹೆಂಗೆ ಮಾಡಿಕೊಟ್ವು ಹಂಗೆ ಮಾಡ್ಕೊಡ್ತೀವಿ ಅಂತ. ಆದರೆ ಅವ್ರು ಸುತ್ತರಾಮ್ ಒಪ್ಪಲಿಲ್ಲ. ಅವ್ರ ಕಡೆಯವರೆಲ್ಲ ಸ್ವಲ್ಪ ಶ್ರೀಮಂತರಂತೆ, ಅದಕ್ಕೆ ಅವ್ರ ದೊಡ್ಡ ಮಗನ ಮದುವೆ ಹೆಂಗಾಯಿತು ಗ್ರ್ಯಾಂಡಾಗಿ ಹಂಗೆ ಮಾಡಿಕೊಡು ಅಂತ ಕೇಳಿದ್ರು. ನಮಗೆ ಅದೆಲ್ಲ ಒಪ್ಪಿಗೆ ಆಗಲಿಲ್ಲ ಕಣತ್ತೆ. ಅವ್ರು ಮಾಡ್ತಾರೆ, ಛತ್ರಕ್ಕೆ 3-4 ಲಕ್ಷ ಆಯ್ತೈತೆ ಅಂತ ಚೌಟ್ರಿಲಿ ಮದುವೆ ಮಾಡಿಕೊಡಿ ಗ್ರ್ಯಾಂಡಾಗಿ ಅಂದರೆ ಅದಾಗತ್ತೈತಾ ಹೇಳ್ರಿ? ಓ ಹೌದೇನೆ, ಹಂಗೆಲ್ಲ ಕೇಳಿದ್ರಾ? ಹೂ ಕಣತ್ತೆ, ಅದಕ್ಕೆ ನಾವು ಒಪ್ಪಲಿಲ್ಲ. ನೋಡಿ ನಮ್ಮ ಪರಿಸ್ಥಿತಿ ಹಿಂಗೈತೆ, ನಮಗೆ 3 ಜನ ಹೆಣ್ಮಕ್ಳು, ನಾವು ಅಷ್ಟೊಂದು ಶ್ರೀಮಂತರೇನಲ್ಲ, ನಮ್ಮ ಕೈಯಲ್ಲಿ ಆ ಥರ ಎಲ್ಲ ದೊಡ್ಡ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದು. ನಾವೊಂದು 2 ಲಕ್ಷ ಕೊಡ್ತೀವಿ ಅಂತ ಅಂದು. ಅದಕ್ಕೆ ಆಯಮ್ಮ ಇಟ್ಕೊಂಡು ಇಲ್ಲ 5 ಲಕ್ಷ ಕೊಡಲೇಬೇಕು ಅಂತ ಅಂತು. 5 ಲಕ್ಷ ಕೊಟ್ಬಿಡಿ, ಮಿಕ್ಕಿದ್ದು ನಾವು ಹಾಕ್ಕೊಂಡು ಮಾಡ್ತೀವಿ ಅಂತ. ನನಗೆ ಸುತ್ತರಾಮ್ ಒಪ್ಪಿಗೆ ಆಗಲಿಲ್ಲ. ಅದಕ್ಕೆ ಇಲ್ಲ, ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ, ನಾವು ಒಡವೆಗಳೆಲ್ಲ ಮಾಡಿಸ್ಬೇಕಲ್ವಾ, ಬಟ್ಟೆಗಳೆಲ್ಲ ತೆಗಿಬೇಕಲ್ಲ ಅಂತ ಹೇಳಿ 3 ಲಕ್ಷಕ್ಕೆ ಕೊನೆಗೆ ಒಪ್ಪಿಗೆ ಆಯಿತು. 3 ಲಕ್ಷ ಅವ್ರ ಕೈ ಕೊಡೋದು, ಮಿಕ್ಕಿದ್ದು ಅವ್ರು ಹಾಕ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಬಿಡಿ. ಸುಮ್ಮನೆ ಯಾಕೆ ನಮ್ಮ ತಲೆನೋವು? ಮೊದಲೇ ಒಂದು ಸ್ವಲ್ಪ ಅನುಕೂಲಸ್ಥರು ಬೇರೆ, ಮದುವೆಗಲಿ ಅದು ಇದು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಮಾತುಗಳು ನಾವೇ ಕೇಳಬೇಕಾಯ್ತಿದೆ. ಅದಕ್ಕೆ 3 ಲಕ್ಷ ಕೊಟ್ಬಿಟ್ಟು ಅದು ಹೆಂಗೋ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ನಾವು ಹುಡುಗಿನ ಕರ್ಕೊಂಡು ಹೋಗೋಣ. ಅವ್ರು ಹೆಂಗೆ ಇಷ್ಟ ಬಂತಿತ್ತೋ ಹಂಗೆ ಮಾಡ್ಕೊಳ್ಳಿ, ಏನಂತೀರಾ? ಹ್ಞೂ ಅದು ಸರಿಯೇ ಬಿಡು. ಅತ್ತೆ, ಅವ್ರ ಮನೇಲೆಲ್ಲ ಎಮ್ಮಂದೆ ಕಣತ್ತೆ ಮಾತು. ಗಂಡಸರು ಒಬ್ಬರು ಏನು ಮಾತಾಡಲಿಲ್ಲ, ಎಲ್ಲ ಎಮ್ಮನೇ ಮಾತಾಡ್ತಿತ್ತು. ಮನೇಲೆಲ್ಲ ಆ ಎಮ್ಮಂದೆ ದರ್ಬಾರು ಅನಿಸ್ತಿದೆ ಕಣತ್ತೆ. ಹೌದೇನೆ? ಹ್ಞೂ ಅಂತೀನಿ. ಅಯ್ಯೋ ಅದರಲ್ಲೇನು ತಗೊಳ್ಳೆ, ಅವ್ರ ಮನೇಲಿ ಅವ್ರು ಮಾತಾಡಿದ್ರೆ ನಮ್ಮ ಮನೇಲಿ ನೀನೇ ಮಾತಾಡಲಿಲ್ವಾ? ನಮ್ಮ ಮನೇಲೇನು, ನಮ್ಮ ಮನೇಲೂ ನಿಮ್ಮದೇ ಅಲ್ವಾ ರಾಜ್ಯಭಾರ? ಹೌದು ಅಮ್ಮ. ಸಾಕು ಸುಮ್ಮನಿರ. ಇಲ್ಲ, ನಾನೇನಾದ್ರು ಮಾತಾಡಿಲ್ಲ, ನಿಮ್ಮ ಅಪ್ಪಾಜಿಗೆ ಬಿಟ್ಬಿಟ್ಟಿದ್ದಿದ್ರೆ ಅಷ್ಟೇ, ಅವ್ರು ಹೇಳೋದಕ್ಕೆಲ್ಲ ಹ್ಞೂ ಹ್ಞೂ ಅನ್ಕೊಂಡು ಬಂದಿರೋದು. ಸುಮ್ಮನಿರು. ಹೋಗಿ ಬಿಡು, ಹೆಂಗೋ ಸಂಬಂಧ ಗಟ್ಟಿ ಮಾಡ್ಕೊಂಡು ಬಂದ್ರಲ್ಲ, ಖುಷಿ ಆಯಿತು ಬಿಡು. ಹ್ಞೂ ಕಣಮ್ಮ, ನಮಗೂ ಅವ್ರ ಮನೆ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಹೆಣ್ಮಕ್ಳು ಬೇರೆ ಇಲ್ವಲ್ಲ, ಪರವಾಗಿಲ್ಲ, 3 ಜನ ಗಂಡ್ಮಕ್ಳು, ಮತ್ತು ಎಲ್ಲ ಚೆನ್ನಾಗೈತೆ, ಮನೆಯೆಲ್ಲ ಚೆನ್ನಾಗೈತೆ. ನಮ್ಮ ಬಿಂದುಗೆ ಏನು ಕಷ್ಟ ಬರಲ್ಲ ಅಂತ ಅನಿಸ್ತೈತೆ. ಹೆಂಗೋ ಬಿಡಪ್ಪ, ದೇವ್ರ ದಯದಿಂದ ಇವಳು ಒಳ್ಳೆ ಮನೆ ಸೇರ್ತಾವಳೆ. ಮತ್ತೆ ಯಾವಾಗ ಇಕ್ಕೊಂತೀರಾ ಮದುವೆ? ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಹೆಂಗೆ? ಹೂ ಕಣತ್ತೆ, ನಾಳಿಕೆ ಜೋಯಿಸ್ರ ಹತ್ರ ಹೋಗಿ ಬಂದು ಇಬ್ರದ್ದು ಜಾತಕ ತೋರಿಸಿ ಅದೇ ಲಗ್ನ ಅದೇ ಡೇಟ್ ಹಾಕಿಸ್ಕೊ ಬರೋದು. ಅದಕ್ಕೆ ಯಾವ್ದಾಗ್ ಬತ್ತಿತ್ತೋ ನೋಡೋಣ, ಒಂದು ಹತ್ರದಲ್ಲೇ ನೋಡೋಣ ಅಂತ. ಇಲ್ಲಾಂದರೆ ಅಮ್ಮ ಎಂಗೇಜ್ಮೆಂಟ್ ಬೇರೆ ಮಾಡಿಕೊಡಿ ಅಂತ ಕೂತೈತೆ. 3 ತಿಂಗಳು 4 ತಿಂಗಳು ಡೇಟ್ ಬಿದ್ದರೆ, ಮುಹೂರ್ತ ಬಿದ್ದರೆ ಒಂದು ಎಂಗೇಜ್ಮೆಂಟ್ ಮಾಡಿಕೊಡಿ ಅಂತ ಅಂದರು. ಸುಮ್ಮನಿರಿ, ಅದು ಬೇರೆ ಖರ್ಚು ಯಾಕೆ, ಒಟ್ಟಿಗೆ ಮದುವೆನೇ ಮಾಡಿಬಿಡೋಣ ಅಂತ. ಏನಂತೀರಾ? ಹೌದೇನೆ, ಎಂಗೇಜ್ಮೆಂಟ್ ಬೇರೆ ಮಾಡಬೇಕಂತ? ಹ್ಞೂ ಕಣತ್ತೆ, ಅವ್ರು ಹಂಗಂದ್ರು ಮಾಡಿಕೊಡಿ ಅಂತ. ಅಯ್ಯೋ ನಾನು ಇಲ್ಲ, ಯಾವ್ದಾದ್ರು ಹತ್ರದ ಮುಹೂರ್ತದಲ್ಲೇ ಮಾಡೋಣ, ಮದುವೆನೇ ಮಾಡಿಬಿಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ, ನಾಳೆ ಹೋಗಿ ಪುರೋಹಿತ ಹತ್ರ ಒಂದ್ಸರಿ ಮುಹೂರ್ತಕ್ಕೆ ದಿನಾಂಕ ಹಾಕಿಸ್ಕೊ ಬರೋಣ, ಆಮೇಲೆ ಏನು ತೀರ್ಮಾನ ಮಾಡೋದು. ಅತ್ತೆ ಮಾವ, ಸರಿ ಆಗಿದ್ರೆ ಎಲ್ಲ ಆಯ್ತಲ್ಲ, ನಾವಿನ್ನು ಹೊರಡ್ತೀವಿ. ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ. ಯಾಕಳಿ ಅಂದರೆ ಇದ್ದೋಗಿ ನಾಳಿಕೆ ಹೋಗ್ಬೋದಾಗಿತ್ತಪ್ಪ. ಇಲ್ಲ ಮಾವ, ನಾಳೆ ಬೆಳಗ್ಗೆ ಇದ್ದರೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ಹೊರಡ್ತೀವಿ. ಹ್ಞೂನಮ್ಮ, ನಾನು ಬಂದಾಗಲೇ 3 ದಿವಸ ಆಗೋಯ್ತು. ಹೊರಡ್ತೀವಿ. ಸರಿ ಕಣಮ್ಮ, ಹೋಗಿ ಬರ್ತೀಯಾ? ಸರಿ ಹೋಗಿ ಬಾ. ಪಾಪ ನಿಮ್ಮ ಮನೇಲಿ ನಿಮ್ಮ ಅತ್ತೆನೂ ಪಾಪ ಒಂದೇ ಮಾಡ್ಕೊಳಕ್ಕಾಗಕ್ಕಿಲ್ಲ. ಹ್ಞೂನಮ್ಮ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು. ಸರಿ ಬಿಡು, ಇನ್ನೇನು ಮದುವೆ ಏನಾದ್ರು ಸೆಟ್ ಆದರೆ ಬರ್ತಾ ಇರ್ಬೇಕಾಯ್ತಿತ್ತೆ. ಹೋಗಿದ್ದು ಬಾ. ಸರಿ ಸಿಂಧು, ಹೊರಡೋಣ? ಹ್ಞೂ ರೀ, ಹೋಗೋಣ ನಡೀರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಗಳು ಮದುವೆ ಸೆಟ್ ಆಯಿತು. ಇನ್ನೇನು ನಮ್ಮ ಮಗಳಿಗೆ ಮದುವೆ ಮಾಡಿಬಿಡೋದೆಯ. ಅಪ್ಪ, ಹಂಗೂ ಹಿಂಗೂ ಇಬ್ಬರದ್ದು ಮಾಡಿ ಕಳಿಸ್ರೆ ಇನ್ನೂ ಒಬ್ಳು ಇರ್ತಾಳೆ. ಅಯ್ಯೋ ದೇವ್ರೆ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸೋ ಅಷ್ಟೊತ್ತೆ ಸಾಕಾಗೋಯ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿರಿ. ಹಂಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.